ಇನ್ನೊಬ್ರು ನಿಮ್ಮ ಸಿಸ್ಟರ್, ನಿಮ್ಮ ರಿಲೇಟಿವ್ ಅಮೂಲ್ಯ ಅವರು, ನೀವು ಬಿಗ್ ಬಾಸಿಗೆ ಬರುವಾಗ ಏನಾದ್ರು ಅವ್ರಿಗೆ ಹೇಳಿದ್ರಾ ಅಥವಾ ಬಂದ ಮೇಲೆ ಅವ್ರ ಹತ್ರ ಮಾತಾಡಿದ್ರಾ? ಆಟ ಹೇಗಿತ್ತು ಏನು, ಏನಾದ್ರು ಒಪಿನಿಯನ್ ಶೇರ್ ಮಾಡಿದ್ರಾ ಅಂತ? ಆ, ಇಲ್ಲ ಆ್ಯಕ್ಚುಲಿ ನಾನು ಹೋಗಕ್ಕೆ ಮುಂಚೆ ನಾನು ಅಣ್ಣಂಗೆ ಹೇಳಿದ್ದೆ ಅನ್ಸುತ್ತೆ, ಇಲ್ಲ ಅಕ್ಕಂಗೆ ಹೇಳಿದ್ದೆ ಅನ್ಸುತ್ತೆ. ನನಗೆ ಅಂದರೆ 4 ಮಂತ್ಸ್ ಆಯ್ತಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಹೇಳಿದ್ದೆ ಅನ್ಸುತ್ತೆ ಹೋಗ್ತಿದ್ದೀನಿ ಅಂತ. ಆಲ್ ದ ಬೆಸ್ಟ್ ಹೇಳಿದ್ರು. ಆ್ಯಂಡ್ ಹೋದ್ಮೇಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತ ಅಕ್ಕ ಹೇಳಿದ್ರು. ಅದ್ರ ಬಗ್ಗೆ ಖುಷಿ ಇದೆ. ಬಂದಮೇಲೆ ಮಾತಾಡಬೇಕು ಅಂತ 2 ಡೇಸಿಂದ ಅಂದ್ಕೊಳ್ತಾ ಇದ್ದೀನಿ. ಇಂಟರ್ವ್ಯೂಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಡೈರೆಕ್ಟಾಗಿ ಮಾತಾಡೋಣ ಅಂತ ಹೇಳಿ ಫೋನ್ ಮಾಡಿಲ್ಲ. ಇನ್ನೊಂದು 2-3 ದಿನ ಬಿಟ್ಟು ಮನೆಗೆ ಹೋಗಿ ಡೈರೆಕ್ಟಾಗಿ ಮಾತಾಡ್ಕೊಂಡು ಬರ್ತೀನಿ. ನಿಮ್ಮ ಮತ್ತೆ ಅವರ ಅಂದರೆ ಅಮೂಲ್ಯ ಅವರಾಗಿರ್ಬೋದು, ಜಗದೀಶ್ ಅವರಾಗಿರ್ಬೋದು, ಅವರ ಜೊತೆ ಒಂದು ಬಾಂಡಿಂಗ್ ಹೇಗಿದೆ ಏನು ಅಂತ? ಅಂದರೆ ಏನಾದ್ರು ಕೆರಿಯರ್ ವಿಚಾರಕ್ಕೆ ಬಂದಾಗ ಈ ಥರ ಮಾಡು, ಆ್ಯಕ್ಟಿಂಗ್ ಈ ಥರ ಮಾಡು, ಅಥವಾ ಏನಾದ್ರು ಗೈಡ್ ಮಾಡಿದ್ಯಾ ಹೇಗೆ ಅಂತ? ಅಕ್ಕ ಇವತ್ತು ಆ್ಯಕ್ಟಿಂಗ್ ಹಂಗೆ ಮಾಡು ಹಿಂಗೆ ಮಾಡು ಅಂತ ನಂಗೇನು ಹೇಳಿಲ್ಲ. ನೀನು ಏನು ಮಾಡ್ತಿದ್ಯಾ ನಿಂಗೆ ಗೊತ್ತಿರಬೇಕು, ಎಲ್ಲದರಲ್ಲೂ 100% ಕೊಡು ಅಂತ ಒಂದಷ್ಟು ಅಮೂಲ್ಯ ಕೇಳ್ತಾರೆ. ಬಟ್ ಶಿ ಈಸ್ ವೆರಿ ಸ್ವೀಟ್ ಆ್ಯಸ್ ಯೂಶ್ವಲ್. ಎಲ್ರಿಗೂ ಗೊತ್ತದು, ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ವೆರಿ ಸ್ವೀಟ್ ಅವರು ಆ್ಯಂಡ್ ವೆರಿ ಹಂಬಲ್. ಯಾರೇ ಮನೆಗೆ ಬಂದರು ಸಿಕ್ಕಾಪಟ್ಟೆ ಖುಷಿಯಿಂದ ಮಾತಾಡ್ತಾರೆ, ಚೆನ್ನಾಗಿರ್ತಾರೆ. ಅಣ್ಣನೂ ಅಷ್ಟೇ. ನಾವು ಚಿಕ್ಕ ವಯಸ್ಸಿಂದನೂ ಅವ್ರು ನಮ್ಮನ್ನ ನೋಡಿದಾರಲ್ಲ. ನಿಮ್ಮ ಬಗ್ಗೆ ಏನು ಹೇಳೋದು ಭವ್ಯ, ನಿಮ್ಮ ಮನೆಗೆ ನೀವು 4 ಜನನೇ ಗಂಡು ಮಕ್ಕಳು, ನೀವೇನೇ ಖುಷಿ ಇದೆ, ನೀವೇನು ಮಾಡ್ತಿದ್ದೀರೋ, ನೀವು ಬೆಳೆದಿರೋ ರೀತಿ ಎಲ್ಲ. ಅಣ್ಣನೂ ಅಷ್ಟೇ, ಅವರು ಅಷ್ಟೇ. ಸಿಕ್ಕಾಪಟ್ಟೆ ಅವ್ರಿಗೂ ಖುಷಿ ಇದೆ ನಾವು ಬೆಳಿತಿರೋ ರೀತಿ, ಹೋಗ್ತಿರೋ ದಾರಿ ಆಗಲಿ, ಅವ್ರಿಗೂ ಖುಷಿ ಇದೆ. ಅದೇ ಹೇಳ್ತಿರ್ತಾರೆ, ಒಳ್ಳೇದಾಗಲಿ ಅಂತ ಯಾವಾಗಲೂ ಬಯಸ್ತಾ ಇರ್ತಾರೆ. ನೀವೊಂದು ಮಾತು ಹೇಳಿದ್ರಿ, 4 ಜನ ಗಂಡು ಮಕ್ಕಳು ಅಂತ. ಅದು ಕರ್ನಾಟಕನೇ ಅದು ಒಪ್ಕೊಂಡಿದೆ. ಸೊ 4 ಜನ ಹೆಣ್ಮಕ್ಳು ಅಂದರೆ ಹೆಣ್ಮಕ್ಳು ಅಂತ ಟೀಸ್ ಮಾಡ್ತಾರಲ್ಲ, 4 ಜನ ಇದ್ದಾರೆ ಏನು ಮಾಡ್ತಾರೆ ಇರು ಅಂತ ಹೇಳೋರು ಇರ್ತಾರೆ. ಅದನ್ನು ನೀವು ಫೇಸ್ ಮಾಡಿದ್ದೀರಾ ಅಂತ ಒಮ್ಮೆ ಹೇಳಿದ್ರಿ. ಆ್ಯಕ್ಚುಲಿ ಏನಾಗ್ತಿತ್ತು, ಏನಾಗಿತ್ತು ಅಂತ? ಅಂದರೆ ಅದು ಅವಾಗಿಂದನೂ ಬಂದಿರೋದಲ್ವಾ. ಹೆಣ್ಮಕ್ಳು ಅಂದರೆ ಏನಕ್ಕೆ ಉಪಯೋಗ ಇಲ್ಲ, ಏನೂ ಇಲ್ಲ. ಹೆಣ್ಮಕ್ಳು ಮದುವೆ ಮಾಡಬೇಕಂದ್ರೆ ಖರ್ಚಾಗುತ್ತೆ, ಅದು ಕೊಡಬೇಕಾಗುತ್ತೆ, ಇದು ಕೊಡಬೇಕಾಗುತ್ತೆ, ಅವ್ರದ್ದು ಖರ್ಚು ಹಾಳು ಮೂಳು ಅಂತ ಬರುತ್ತೆ. ಈ ಥರ ಒಂದಷ್ಟು ಮಾತುಗಳಿತ್ತು. ಆದರೆ ಹೋಗ್ತಾ ಹೋಗ್ತಾ ಜನ್ರೇಷನ್ ಹೆಂಗಾಯಿತು ಅಂದರೆ, ಹೆಣ್ಮಕ್ಳು ಯಾವುದಕ್ಕೂ ಕಮ್ಮಿ ಇಲ್ಲ, ಎಲ್ಲದರಲ್ಲೂ ಮೀರಿಸೋವಂಥ ಕೆಪಾಸಿಟಿ ಇದೆ. ನೀವು ಅವ್ರಿಗೆ ಕೈ ಕೊಡಿ, ನೀವು ಅವ್ರಿಗೆ ಸಪೋರ್ಟ್ ಮಾಡಿ, ಕೈ ಹಿಡಿದು ಬೆಳೆಸಿ, ಅವರು ಅವ್ರ ದಾರಿಲಿ ಬೆಳ್ಕೊಂಡು ಹೋಗ್ತಾರೆ. ಅದನ್ನು ಬಿಟ್ಟು ಅವ್ರಿಗೆ ಇದಾಗಲ್ಲ, ಹಂಗೆ ಮಾಡೋಕ್ಕಾಗಲ್ಲ, ಈ ಹೆಣ್ಮಕ್ಳು ಬೇಡ, ಈ ಸಮಾಜದಲ್ಲಿ ಹೆಣ್ಮಕ್ಳು ವೇಸ್ಟು ಅನ್ನೋದು ಬಿಟ್ಟು ಅವ್ರಿಗೆ ಯಾವುದಾದ್ರೂ ರೀತಿಲಿ ಸಪೋರ್ಟ್ ಮಾಡಿದಾಗ ಖಂಡಿತವಾಗ್ಲೂ ಹೆಣ್ಮಕ್ಳು ಮುಂದಕ್ಕೆ ಹೋಗ್ತಾರೆ, ಬೆಳೀತಾರೆ. ಅವಕಾಶಗಳು ಸಿಗ್ಬೇಕು ಹೆಣ್ಮಕ್ಳಿಗೆ ಅಷ್ಟೇ. ಅಯ್ಯೋ ಹೆಣ್ಮಕ್ಳ ಕೈಲಿ ಆಗಲ್ಲ ಅನ್ನೋದು ಡಿಗ್ರೇಡ್ ಮಾಡಬಾರ್ದು ಅಷ್ಟೇ. ಡಿಗ್ರೇಡ್ ಮಾಡಿದಾಗ ಯಾರಾದರೂ ಆಪರ್ಚುನಿಟಿ ಕೊಡದೆ ಹೋದಾಗ ಅವರ ಟ್ಯಾಲೆಂಟ್ನ ಶೋಕೇಸ್ ಮಾಡೋದಕ್ಕಾಗಲ್ಲ. ಸೊ ಅದೇ ಪ್ರಾಬ್ಲಮ್ ಆಗ್ತಿದ್ದು. ಹೆಣ್ಮಕ್ಳಿಗೆ ಎಂತಕ್ಕೂ ಬರಲ್ಲ ಅಂತ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಪ್ಪ ಅಮ್ಮಂಗೆ ಹೇಳ್ತಿದ್ರು. ಇವಾಗ ಅವ್ರಿಗೆ ಅರ್ಥ ಆಗಿ ಹೆಣ್ಮಕ್ಳೇ ಗ್ರೇಟು, ಹೆಣ್ಮಕ್ಳಿಂದನೇ ಇವತ್ತೆಲ್ಲ ಅನ್ನೋದು ಪ್ರೂವ್ ಆಗಿದೆ. ಸೊ ದಟ್ಸ್ ಇವಾಗ ಖುಷಿ ಇದೆ. ಏನು ಹೆಣ್ಮಕ್ಳಿಗೆ ಇವಾಗ ಏನು ರೆಸ್ಪೆಕ್ಟ್ ಸಿಗ್ತಿದೆಯಲ್ಲ, ಅದ್ರ ಬಗ್ಗೆ ಸಿಕ್ಕಾಬಡೆ ಖುಷಿ ಇದೆ. ಅಪ್ಪ ಅಮ್ಮ ಫಿನಾಲೆ ಟೈಮಲ್ಲಿ ಪಪ್ಪನಿಗೋಸ್ಕರ ಅಂದರೆ ಅವ್ರಿಗೆ ಏನಾಗಿತ್ತು, ಅಂದರೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಅಂತ. ಆ್ಯಕ್ಚುಲಾಗಿ ಏನಾಗಿತ್ತು ಅಂದರೆ, ಇನ್ನು ಕೆಲವೊಂದು ನಾವು ನೆಗೆಟಿವ್ ಟ್ರೋಲ್ಸ್ ನಾನು ನೋಡಿದ್ದೆ. ಇದೇನಪ್ಪ ಇವರು ಇಷ್ಟು ದಿನ ಪಪ್ಪ ಬಗ್ಗೆ ಮಾತಾಡ್ತಾ ಇರಲಿಲ್ಲ, ಫಿನಾಲೆ ಬಂದ ತಕ್ಷಣ ಮಾತಾಡ್ತಾರೆ, ಇದು ಸಿಂಪತಿಗೋಸ್ಕರ, ಇದು ಸಿಂಪತಿ ಕಾರ್ಡ್ ಅನ್ನೋ ಥರ ಪ್ಲೇ ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಚರ್ಚೆ ಆಗಿತ್ತು. ಸೊ ಆ ಥರ ಟೀಕೆ ಮಾಡೋರಿಗೆ ಏನು ಹೇಳ್ತೀರಾ, ಅಥವಾ ಏನಾಗಿತ್ತು ಅಂತ? ಸಿಂಪತಿ ಕಾರ್ಡ್ ಪ್ಲೇ ಮಾಡಂಗಿದ್ರೆ ನಾನು ಡೇ 1 ಪ್ಲೇ ಮಾಡ್ಕೊಂಡೆ ಆಟ ಆಡ್ಕೊಂಡೆ ಬರ್ಬೋದಿತ್ತು. ನನಗೆ ತಲೆಯಲ್ಲಿ ಈ ಕಾರ್ಡ್ ಪ್ಲೇ ಮಾಡಿದ್ರೆ ಬಿಗ್ ಬಾಸ್ ಮನೇಲಿ ವರ್ಕ್ ಆಗುತ್ತೆ, ಆ ಕಾರ್ಡ್ ಪ್ಲೇ ಮಾಡಿದ್ರೆ ಬಿಗ್ ಬಾಸ್ ಮನೇಲಿ ವರ್ಕ್ ಆಗುತ್ತೆ, ಯಾವುದೇ ರೀತಿ ಇಂಟೆನ್ಷನ್ ಇಟ್ಕೊಂಡು ಆಡಿದ್ದಲ್ಲ. ಅದು ಏನು ಆ ಟ್ರೋಫಿ ನೋಡಿದಾಗ ನನಗೆ ಏನು ಹೇಳಬೇಕು ಅನಿಸ್ತೋ ಅದು ಜೆನ್ಯೂನ್ ಆಗಿ ಹೇಳಿದ್ದು. ಲೈಕ್ ಒಪಿನಿಯನ್ನ ಒಬ್ರೊಬ್ರು ಒಂದೊಂದು ಥರ ತೊಗೊಳ್ತಾರೆ. ಸೊ ದಟ್ಸ್ ಓಕೆ, ಅವ್ರು ಏನು ತೊಗೊಳ್ತಾರೋ ಅವ್ರಿಗೆ ಬಿಟ್ಟಿದ್ದು, ನಾನೇನು ಹೇಳಿದ್ದೀನೋ ನನಗೆ ಬಿಟ್ಟಿದ್ದು. ದಟ್ಸ್ ಓಕೆ ಅಷ್ಟೇ. ಇಷ್ಟನ್ನ ಹೇಳಿ ಸುಮ್ಮನೆ ಆಗಬೇಕಷ್ಟೇ. ಬಿಕಾಸ್ ಅವ್ರವ್ರ ಒಪಿನಿಯನ್ ಅವ್ರವ್ರಿಗೆ ಬಿಡಬೇಕು.